ಅವ ಕಾಲು ನೋವುತ್ತಿದ್ದಿಲ್ಲ ಕಡಿಮೆಗೆ ಅವನ ಈಗ ಏನು ಕಡಿಮೆ ಅವ ವಯಸ್ಸಾಯ್ತಲ್ಲ. ಅವು ಇರುವ ಬ್ಯಾನಿಗಳು ಗುಳಿಗೆ ತೊಗೊಂಡಾಗ ಅಷ್ಟು ಕಡಿಮೆ ಆತವ. ಒಂದಿನ ಗುಳಿಗೆ ಬಿಟ್ರೆ ನಡೆಯಂಗಿಲ್ಲ ನೋಡು, ಒಟ್ಟು ಬ್ಯಾನ್ ಇರತ್ತವ. ಅದ್ರಾಗ ನಾನೇ ಬಟ್ಟೆ ಹೊಕ್ಕೊಳ್ಳೋದು, ನೀರು ತುಂಬೋದು, ಇಂಥವೇನಾರ ಕೆಲಸ ಮಾಡೋಣ ಹೆಚ್ಚಾತವ. ಅಲ್ಲ ನಾ ಅಂತೀನಿ ಅದಕ್ಕೆ ಇಲ್ಲೇ ಬಂದು ಇದ್ದು ಬಿಡಲ್ಲ ಸುಮ್ಮ. ಇವ ಒಲ್ಲೆವ ನಾ ಇಲ್ಲಿರೋದು ಆಂಗ್ಲನ ಕೈಲಿ. ನೋಡಮಿನ ಮುಂದೆ ನಿಂತ ಕಾಲಕ್ಕೆ ಬರ್ತೀನಿ, ಪೂರ್ತಿ ನಿಂತ ಕಾಲಕ್ಕೆ. ಮತ್ತು ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಏನಾಯ್ತು? ಮಾಡಿಸ್ಕೋತೀನಿ ಅಂತಿದ್ದಿಲ್ಲ ಅಂದಿನಿ. ಅವ ಮಾಡಿಸ್ಕೋತೀನಿ ಅಂತೇಳಿ ಹೋದ ವರ್ಷನೇ ಹೇಳಿನಿ, ಕಣ್ಣು ಆಪ್ರೇಷನಿಗೆ ಬಂದದಪ್ಪ ಮಾಡಿಸ್ಕೊಂತಾರ ಡಾಕ್ಟ್ರು ಅಂತೇಳಿ. ಅದು ಸುದ್ದಿನ ತೆಗಿತಾರ ನೋಡಿದೇನೆ, ಇಬ್ಬರು ತೆಗಿಯವಲ್ರಿ ಸುದ್ದಿ. ಮಾಡಿಸ್ಕೋತೀನವ ಅಂತೇಳಿ ಅವ್ರು ಯಾವಾಗ ಅಂತಾರೆ ನೋಡಮ್ಮವ. ಮತ್ತು ನಾನೇ ಒಂದಿಷ್ಟು ರೊಕ್ಕ ಕೂಡಿಟ್ಟಿನಿ, ಅವೇ ತೊಗೊಂಡು ಮಾಡ್ಕೋತೀನಿ. ಮತ್ತೆ ಏನು ಮಾಡಲಿ, ಅವ್ರಿಗೆ ತಿಳಿಬೇಕವ ನಮ್ಮವ್ಗ ಕಣ್ಣು ಆಪ್ರೇಷನಿಗೆ ಬಂದದ ಮಾಡಿಸ್ಬೇಕು ಅನ್ನೋದು. ಏನು ಧ್ಯಾನನೇ ಇಲ್ಲ ನನ್ನ ಬಗ್ಗೆ. ಒಟ್ಟು ತಮ್ಮ ಸಂಸಾರದಾಗ ತಾವು ಬಿದ್ದು ಬಿಟ್ಟಿರ್ತಾರೆ ಬರೀ. ನೀ ಹೇಳೋತನ ಅವ್ರೇನು ಮಾಡಿಸ್ತೀನಿ ಅನ್ನಂಗಿಲ್ಲ ಅವರು. ಏನು ನೀನೇ ಬಂದಂದ್ರೆ ಕೇಳಿವತ್ತ, ನೋಡಪ್ಪ ನನ್ನ ಕಣ್ಣು ಆಪ್ರೇಷನಿಗೆ ಬಂದದ ಮಾಡಿಸಂತೇಳಿ ಈ ಬ್ಯಾಸಿಗೆಗೆ ಮಾಡಿಸ್ಕೊಂಬಿಡು. ಮತ್ತು ಅದಿಷ್ಟು ಕಣ್ಣು ಓದು ಅಂದ್ರೆ ಆಪ್ರೇಷನ್ ಬರಂಗಿಲ್ಲ ಅಂದ್ರೆ ಏನು ಮಾಡ್ತೀವಿ ಮುಂದೆ? ಕಣ್ಣು ಇರ್ಬೇಕು ಮೊದಲ ಮನುಷ್ಯಾಗ. ಯಾರು ನೋಡ್ತಾರೆ ನಿನಗೆ ಹಿಂಗೆ ಕಣ್ಣಿಲ್ಲಾರ ಕಳ್ಕೊಂಡು ಕೂತಂದ್ರೆ? ಈ ಸಲ ಬ್ಯಾಸಿಗೆ ಮಾಡಿಸ್ರಪ್ಪ ಅಂತೀನಿ. ಬಂದಲ್ಲ ಗುಂಡಣ್ಣನೇ. ಯಾಕೆ ಗುಂಡಣ್ಣ ಎಷ್ಟು ಲೇಟ್ ಆಯ್ತಲ್ಲ? ಹೌದವ್ವ, ಕೆಲಸ ಭಾಳ ಇತ್ತ, ಹಂಗಾಗಿ ಲೇಟ್ ಆಯ್ತು. ಹೌದಾ, ಬಾ ಕೂಡ ಬಾ. ಏನು ದೀಪಾವಳಿಗೆ 2-3 ದಿನ ಸೂಟಿ ಕೊಡ್ತಾರ ಏನು? ಎಲ್ಲಿ 2-3 ದಿನ ಕೊಡ್ತಾರೆ ಯವ್ವ, ಹಂಗೆ ಟೆನ್ಷನ್ ಇರುವ. ಅವು 1 ದಿನ ಅಥವಾ 2 ದಿನ ಕೊಡ್ತಿರ್ಬೋದು. ಗೀತಾನು ಓದ್ತಾಳಂತಪ್ಪ ನಾಳೆ ಊರಿಗೆ. ಈಗಾಕ ಇನ್ನೊಂದು 2 ದಿನ ಅದಷ್ಟೇ, ಹಬ್ಬ ಮುಗಿಸ್ಕೊಂಡು ಹೋಗ್ಬಿಡ್ಬೇಕಿಲ್ಲ? ಇಲ್ಲಪ್ಪ ಓದ್ತೀವಿ, ಹಬ್ಬಕ್ಕೆ ನಮ್ಮೂರಾಗ ಇರ್ಬೇಕಲ್ಲ. ಅಂದಂಗೆ ಅವಾಗ ಆಪ್ರೇಷನ್ ಮಾಡಿಸ್ರಿ ಅಣ್ಣ ಈ ಸಲ ಕಣ್ಣು ಆಪ್ರೇಷನ್. ಭಾಳ ದಿನ ಬಿಡಬಾರ್ದು, ಮತ್ತು ಮುಂದೆ ಬರಂಗಿಲ್ಲ ಅಂದ್ರೆ ಏನು ಮಾಡ್ತೀವಿ? ಹೌದವ್ವ, ಮಾಡಿಸ್ಬೇಕು. ಈ ಸಲ ಮಾಡಿಸ್ತೀವಿ. ನಮಗೂ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕೊಡ್ತಗಳು ಭಾಳ ಆಗಿದ್ವ, ಹಂಗಾಗಿ ಹಿಂದಕ್ಕೆ ಹಾಕೋತ ಹೋದಂಗಾಯ್ತು. ಈ ಸಲ ಮಾಡಿಸ್ತೀವಿ, ನನಗೂ ನೆನಪು ಅದ. ಅಲ್ಲ ಕೊಡ್ತಗಳು ಅನ್ನೋಕೇನು ಬಿಡು, ಸಂಸಾರದಾಗ ಇರ್ತಾವ. ಆಕೆಗೇನು ಭಾಳ ಆಗ್ತಾವ ಯಪ್ಪ, ಒಂದು 20-30 ಸಾವಿರ ರೂಪಾಯಿದಾಗ ಆಗ್ತದ ಅಷ್ಟೇ. ಮಾಡಿಸ್ಬಿಡು, ಮತ್ತು ನಿಮ್ಗೆ ತೊಂದರೆ ನೋಡು ಮುಂದೆ. ನೀವೇ ನೋಡೋರು ಇರ್ತಿರಿಲ್ಲ. ಕಣ್ಣಿದ್ರೆ ತನ್ನಷ್ಟಕ್ಕೆ ಏನರ ಮಾಡ್ಕೊಂಡಾರ ಮಾಡ್ಕೋತಾಳ. ಮುಂದೆ ನಿಮ್ಮ ಜೀವಕ್ಕೆ ಮೂಲ ಆತಾಳ ನೋಡು ಕಣ್ಣು ಓದು ಅಂದ್ರೆ. ಅದಕ್ಕೆ ಹೇಳೋದು, ಈ ಸಲ ಮಾಡಿಸ್ರಿ, ಹಿಂದಕ್ಕೆ ಹಾಕಬೇಡ್ರಿ. ಮಾಡಿಸ್ತೀವಿ ಈ ಸಲ. ಕಣ್ಣು ಓದು ಅಂದ್ರೆ ಇವ್ರು ಏನು ನೋಡ್ತಾರ? ಇವ್ವ ಈಗ ನಮ್ಮ ಅತ್ತೆ ಬೈತಾಳ ಅಂತೇಳಿ ತಿವ್ದು ಹಾಕ್ತಾಳ. ಇನ್ನು ಮುಂದಂತರೂ ಮುಗಿತೀವಿ ನೇಂತಿ ಅಂದಂಗೆ. ವೈನಿಗೆ ಒಂದು ಸ್ವಲ್ಪ ಸಲಿಗೆ ಭಾಳ ಕೊಟ್ಟು ಬಿಡಾಗುಂಡಣ ನೀನು. ಸಂತೆನ ಹೊರಗೆ ಇರ್ತಾಳಂತ, ಆಡ್ಕೋತಾಳಂತ ಭಾಳ. ಹಂಗೆ ಅನ್ನಿಸ್ಬಾರ್ದು. ಸುಮ್ಮ ಮನೆ ಆಯಿತು ಅಕ್ಕಿ ಆಯಿತು ಇರಬೇಕಿಲ್ಲ. ಹೋಮ್ವರ್ಕು ಅದು ಮಾಡಿಸ್ಕೊಂಡು ಮನೆ ಮುಂದೆ ಇರು ಅಂತೇಳು. ಹೊರಗೆ ಹೋಗ್ಲಿಕ್ಕೆ ಬಿಡ್ಬೇಡ ಹಂಗೆ ಸಂತೆನ. ಯಾರು ಹೇಳಿದ್ರೆ ಹಂಗಂತ ನಿಮ್ಗೆ? ಸಂತೆನ ಹೊರಗೆ ಇರ್ತಾಳಂತ, ಮನೆ ಕೆಲಸ ಮಾಡ್ತಾಳ, ಹಂಗೆ ಹೆಂಗೆ ಮಾಡ್ಲಾರ್ದ ಇರ್ತಾಳ? ನೋಡು ನಾ ಹೇಳಿಲ್ಲ, ಅವ ಹೆಂಡ್ತಿನ ಒಟ್ಟೆ ಬಿಟ್ಕೊಡಂಗ್ಲವ. ಅಲ್ಲ, ಹೆಂಡ್ತಿನ ಬಿಟ್ಕೊಡಂಗ್ಲ ಅನ್ನೋದು ಏನದವ ಇದ್ರಾಗ? ಸುಮ್ಮ ಯಾರು ಏನ್ರ ಹೇಳ್ತಾರ ಅಂದಾಗನೇ ಅದನ್ನು ನಂಬಿಡ್ದನು. ಆ ಮನೆ ಕೆಲಸ ಮಾಡ್ಲಾರ್ದ ಆಗ್ತಾವ ನಮ್ಮ ಸಂಸಾರ ಹೇಳಿ ನೋಡಮಂತ. ಆಕಿನೂ ಮಾಡ್ತಾಳ ಎಲ್ಲ. ಬೇಸರಾಗಿರ್ತಂತ ಸಾಯಂಕಾಲ ಓದ್ತಾ ಬಿಡು, ಹೊರಗೆ ಎಲ್ಲರೂ ಕೂಡ್ತಾರೆ ಕಟ್ಟಿಗೆ, ಹಂಗೆ ಈಕಿನೂ ಹೋಗಿ ಕೂಡ್ತಾಳ. ಹಂಗೆ ಸುಮ್ಮ ಹೇಳೋರು ಹಂಗೆ ಇರ್ತಾರ, ನೀವು ಅದನ್ನು ನಂಬ್ಕೊಂಡು ಕೂಡಬಾರ್ದು. ಹಂಗೇನು ಮಾಡಂಗ್ಲಕ್ಕಿ. ಅಲ್ಲಪ್ಪ, ಒಬ್ರು ಹೇಳಿದ್ರ ನಂಬ್ತಿದ್ದಿಲ್ಲ ನಾವು. 2-3 ಬಂದು ಹೇಳ್ಯಾರ ಮನೆಗೆ. ಚಾಡ ಮರಿ ಸುಂದ್ರಿ ಅಂತ ಅಂತಲಕ್ಕಿಗೆ. ಹಂಗೆ ಅಂತಾರ. ಈಕಿ ಒಂದು ಸ್ವಲ್ಪ ನೇರವಾಗಿ ಮಾತಾಡ್ತಾಳಲ್ಲ, ಅದು ಎಲ್ಲರಿಗೆ ಹಂಗೆ ಅನ್ನಿಸ್ತದ. ಇದ್ದಂಗೆ ಹೇಳ್ತಾಳಲ್ಲ ಆಕಿ, ಅದಕ್ಕೆ ಯಾರು ಸೇರಂಗ್ಲಕ್ಕಿನ. ಹಂಗೇನಿಲ್ಲ, ಎಲ್ಲರೂ ಚಾಡ ಹೇಳೋರು ಇರ್ತಾರ, ಎಲ್ಲರೂ ಹಿಂದೆ ಮಾತಾಡೋರು ಇರ್ತಾರೆ. ನಾನೇನು ತಿನ್ನೊಬ್ಬೇಕಿನ ಏನು ಸ್ಪೆಷಲ್ ಅಲ್ಲ. ಒಂದು ಸ್ವಲ್ಪ ಈಕಿ ಜಾಸ್ತಿ ಮಾಡ್ತಾಳ, ಅದಕ್ಕೆ ಬೈದಿ ನಾನು ಎಲ್ಲ ಇದು ಮಾಡೀನಿ ಬಿಡು. ಹಂಗೇನಿಲ್ಲ, ಮಾಡ್ತಾಳೆ ಹಂಗೆ. ನಮ್ಮ ಮನೆ ಒಂದು ಚಲೋ ನೋಡ್ಕೋತಾಳಲ್ಲ. ಚಾಡ ಮಾಡ್ರಿ ಇಲ್ಲಾರ್ದವ್ರು ಯಾರು ಅದಾರವ? ಎಲ್ಲರೂ ಚಾಡ ಹೇಳೋರಿ. ಅಲ್ಲ ಎಲ್ಲರೂ ಹಿಂದೆ ಮಾತಾಡ್ತಾರೆ ಬಿಡು, ಯಾರು ಸಾಚೆ ಇರಂಗಿಲ್ಲ. ಆದ್ರೆ ನಮಗೆ ಯಾಕೆ ಬೇಕಂತ ನಾ ಅಂತೀನಿ. ಸುಮ್ಮನೆ ನಮ್ಮ ಮನೆ ಆಯಿತು ನಾವಾಯ್ತು ಇದ್ರೆ ಚಲೋ ಅಲ್ಲ. ಅದಾಯ್ತು, ಪಂಚಾಯತಿಗೆ ಯಾಕೆ ನಿಂದಿರ್ಸ್ಬೇಕು ನೀನು? ಪಂಚಾಯತಿ ಇದು ಮಾಡಿ ಅಂತಲ್ಲ, ನಮ್ಮ ಮನೆತನಕಂತವೆಲ್ಲ ಬೇಕನು? ಎದಕ್ಕೆ ಬೇಕನೇ ಪಯಪ್ಪ? ನೀ ಯಾಕೆ ಏನಂತ ಅದನ್ನೇ ಕುಣಿತಿ ಬಿಡ. ಯಾಕವ ಗೀತಾ, ನಾ ಪಂಚಾಯತಿಗೆ ನಿಂತ್ರ ನಿನಗೇನು ತ್ರಾಸ ಆಗ್ತದ? ಹಾಂ, ಭಾರಿ ಹೆಚ್ಚಿಡ್ಲಿಕ್ಕೈತಿ ಬಿಡ. ನೀ ಎಷ್ಟು ಚಲೋ ಅಂತ ತಿಳ್ಕೊಂಡಿದ್ನೇವು ನಾನು. ನನ್ನ ಮುಂದೆ ಎಷ್ಟು ನಾಟಕ ಮಾಡ್ತಿಲ್ಲ. ಮತ್ತು ಹಂಗಾಯ್ತು ಬಿಡವ, ಹಿಂಗಾಯ್ತು ಬಿಡವ, ಇರ್ಲಿ ಬಿಡವ ಅಂತೇಳಿ ನಾಟಕ ಮಾಡಿ ಈಗ ಬಂದಾರ ಹೊರಗಿಂದ ಡ್ಯೂಟಿ ಮುಗಿಸ್ಕೊಂಡು ಬಂದಗನೇ ಹಿಂಗಿಬ್ರು ತಾಯಿ ಮಗಳು ಕೂತು ಚುಚ್ಚಾಕತ್ತೀರಿ ಅಂದ್ರೆ ಭಾರಿ ಇದ್ದೀರಾಳ ನೀವು. ನಾ ಏನು ಚುಚ್ಚಲಿಕತ್ತೀನಿ ಇವ? ನೀ ಇಲ್ಲದ ಅರ್ಧಂಬರ್ಧ ಕೇಳಿಸ್ಕೊಂಡಿಲ್ಲ, ಏನು ಮಾತಾಡ್ಲಿಕ್ಕೆ ಬರಬೇಡವ. ನಾ ಯಾಕೆ ಚುಚ್ಚಾಕೋಲ್ ನಿನ್ನ ಗಂಡನ ಕಿವಿನ? ಎಲ್ಲ ನಿಂತು ಕೇಳಿನಾಳ, ಏನು ಮುಚ್ಕೊಳಿಕ್ಕೆ ಹೋಗ್ಬೇಡಿಲ್ಲಿ. ಗೊತ್ತಾಯ್ತು ನೀ ಹೆಂಗಿದ್ದಿ ಅನ್ನೋದು. ಬಂದಾಗ ಚಂದಾಗಿ ನೋಡ್ಕೋಬೇಕನ್ನೋ ಸಹಿತ ಮನಸ್ಸು ಹೋಗ್ಬಿಡ್ತದೆ ಹಿಂಗೆ ಮಾತಾಡೋದ್ರಿಂದ. ಅಲ್ಲ ಬಂದಿರ್ತೀರಿ ಅಂದ್ರೆ ಚಂದಾಗಿ 4 ದಿನ ಅಡುಗೆ ಮಾಡಿ ಚಂದ ಊಟ ಮಾಡಿ ಹಾಕಿರ್ತೀವಿಲ್ಲ, ಅದನ್ನು ಊಟ ಮಾಡಿ ತವ್ರ ಮನೆಗೆ ಏನು ಮಾಡ್ಬೇಕಲ್ಲ ಅದನ್ನು ಮಾಡಿ ಹೋಗ್ಬೇಕು ನೀವು ಅಷ್ಟೇ. ಅದು ಬಿಟ್ಟು ಸಂಸಾರದಾಗ ಬಂದು ಗುಳಿ ಹಿಂಡ್ಲಿಕ್ಕೆ ಬರಬಾರ್ದು. ಹಿಂಗೆ ಚಲೋ ಅನ್ಸಂಗಿಲ್ಲ ಹಂಗೆ. ನಾ ಏನು ನಿಮ್ಮ ಸಂಸಾರದ ಗುಳಿ ಹಿಂಡ್ಲಿಕ್ಕೆ ಬಂದಿನಿ? ಹೆಂಗೆ ಮಾತಾಡ್ತಾವ ಹುಡುಕಿ? ನಮ್ಮ ಅಣ್ಣನ ಜೊತೆ ನಾ ಮಾತಾಡೋದು ತಪ್ಪನು? ಭಾರಿ ಆಯ್ತು ಬಿಡು ನಿಂದು. ಮತ್ತೆ ಎದಕ್ಕೆ ನಿಂತೀನಿ ಪಂಚಾಯತಿ ಎಲೆಕ್ಷನ್ಗೆ? ಹಾಂ, ನಮ್ಮ ಮನೆ ಅದನಂಗೆ ಯಾರು ಎಲೆಕ್ಷನ್ಗೆ ನಿಂತಾರನು? ಎದಕ್ಕೆ ಕಾರ್ಬಾರ್ ಮಾಡ್ತೀವ ನೀನು ಹಂಗೆ? ಎದಕ್ಕೆ ಮಾತಾಡ್ತೀಯ ಹಂಗೆ ಹುಚ್ಚರ್ಗತೆ? ನಿಮ್ಮ ಅಣ್ಣನ ಜೊತೆ ಮಾತಾಡ್ಲಿಕ್ಕೆ ನಾ ಯಾಕೆ ಬೇಡ ಅನ್ಲಿ?
ಮಾತಾಡೋ ಸ್ವಲ್ಪ ತನು ಏನ್ರ ಕೇಳ್ತೀರೇನು? ನಾನು ಮನ್ನಿಂದ ನೋಡ್ಲಿಕತ್ತೀನಿ. ಇರ್ಲಿ ಬಿಡು ಸುಮ್ಮನೆ ತಮ್ಮ ಅಣ್ಣ ಅದನ್ನ ಮಾತಾಡ್ಕೊತ ಕೂಡ್ತಾರ ಅಂತೇಳಿ ನಾ ಆ ಕಡೆ ಒಂದು ಸ್ವಲ್ಪ ಬಟ್ಟಿ ಬಂಡೆ ಮಾಡ್ಲಿಕ್ಕೆ ಹೋದ್ರೆ ಸಾಕು, ಮುಂದೆ ಕುಡ್ಸ್ಕೊಂಡು ಕೂತ್ ಬಿಡ್ತೀರವ ಇಬ್ರು. ಹೇಳಿಕ್ಕೆ ಏನಾರ ಅದು ಇದು ಅಂತೇಳಿ ಎದಕ್ಕೆ ಮಾಡ್ತೀರಿ ಹಂಗೆ ಕರಬಾರನ? ಚಂದಾಗಿ ಮಾತಾಡೋಣ ಸ್ವಲ್ಪ, ಬೇರೆ ಏನು ಸುದ್ದಿನೇ ಇರಂಗಿಲ್ಲನ? ನನ್ನ ಬಗ್ಗೆ ಹೇಳೋದೇ ಇರ್ತದನ ಬರೀ? ಏನು ಹೇಳಿದ್ರು ಅವ್ರು ಕೇಳಂಗಿಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು ಏನು? ನಾ ಹೆಂಗಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತದ, ಅದಕ್ಕೆ ಅವ್ರು ಸುಮ್ಮಿರ್ತಾರೆ. ಮತ್ತು ಅದಕ್ಕೆ ಇಷ್ಟು ಮೇರಿಲಿಕತ್ತಿದಿ ಅವ ಸಲಿಗೆ ಕೊಟ್ಟಕನೆ ನೀನು ಏನು ದೊಡ್ಡ ಬರೀ ಅಲ್ಲಿ ಪಂಚಾಯತಿಗೆ ಹೋಗಿ ಮೀಟಿಂಗ್ ಮಾಡೋದಂತ ತಾನೇ ದೊಡ್ಡ ಇದು ಆಗ್ಯಾಳಂತ ಗಂಡಸ್ರ ಜೊತೆ ಮಾತಾಡ್ಕೊತ ಎದಕ್ಕೆ ಬೇಕು ನಿನಗೆ? ಏ ಗೀತಿ, ನಾ ಏನಾರ ಅಂದ್ರೆ ಸಹಿಸ್ಕೋತೀನಿ. ನೀ ಇಂಥ ಮಾತು ಇಲ್ಲದ ಏನಾರ ನನಗೆ ಹುಟ್ಟಿಸ್ಕೊಂಡು ಹೇಳಿದೆ ಅಂದ್ರೆ ನನಗೆ ಬಗೆನೇ ಇರಂಗಿಲ್ಲ ಅಂತ ತಿಳ್ಕೊಂಬಿಡು ನೀನು. ಏನು ಗಂಡಸ್ರ ಜೊತೆ ಮಾತಾಡ್ತೀನಿಲ್ಲೇ? ಏನು ನೋಡಿ ನೀವು ಇಲ್ಲಿ ಬಂದು ಹಾಂ ಏನು ಮಾತಾಡ್ತೀನಿ ನೀನು? ಇಂಥ ವಿಷಯದಾಗ ನಾ ಭಾಳ ಸ್ಟ್ರಿಕ್ಟ್ ಇದ್ದೀನಿ. ನೀ ಇಂಥ ಮಾತಾಡ್ಲಿಕ್ಕೆ ಹೋಗಬೇಡ ಗೀತಿ, ನನಗೆ ಇಷ್ಟ ಆಗಂಗಿಲ್ಲ ನೋಡು. ಹೌದು ನೋಡು, ನಿಂತೀನಿ, ನಾ ಮೀಟಿಂಗ್ ಹೋಗ್ತೀನಿ, ಪಂಚಾಯತಿ ಮೆಂಬರ್ನೂ ಆಗಿನಿ, ಮುಂದೆ ದೊಡ್ಡ ಎಲೆಕ್ಷನ್ ಬಂದ್ರೆ ಅದಕ್ಕೂ ನಿಂದಿರ್ತೀನಿ. ಏನು ಈಗ ನಿಂದು ಹಾಂ ಗಂಡಸ್ರ ಜೊತೆ ಮಾತಾಡ್ತೀನಿ ಅಂತ ಅವು ಇಲ್ಲ ನನ್ನ ಬಳಿ ಕ್ಯಾರೆಕ್ಟರ್ ತಿಳ್ಕೊಂಬಿಡು ಅದನ್ನ. ಹಾಂ ನೀ ಇನ್ನೊಂದು ಸಲ ಇಂಥದ್ದು ಏನರ ಅಂತಂದ್ರೆ ನಿನ್ನ ಜುಟ್ಲ ಹಿಡ್ದ ಹೊಡಿತೀನಿ. ನಾದ್ನೇನದನ್ನು ನೋಡಂಗಿಲ್ಲ ನಾನು. ಅಯ್ಯವ್ವೋ, ನಾತಿಗೆ ಮಾತಾಡೋ ಮಾತಾ ಇವು? ಎಂತೆಂತ ಮಾತಾಡ್ತಿಲ್ಲ ಇವು? ಇದು ಹೆಂಗೆ ಕೂತಂದು ನೋಡು, ಕಲ್ಲು ಕೂತಂಗ. ಅದಕ್ಕೆ ನಿನ್ನ ಗುಂಡಪ್ಪ ಅಂತ ಹೆಸರು ಹಿಡಿದ್ಕೊಂಡು ಗುಂಡ್ಕಲ್ಲಾಗಿ ತಗೋ ಆಕಿನ ಮುಂದೆ ನೀನು. ಯಾಕವ್ವ ಸುಂದ್ರವ್ವ ಭಾಳ ಮಾತಾಡ್ತಿಯಲ್ಲ? ಜುಟ್ಲ ಹಿಡ್ದು ಹೊಡಿತೀಯ? ತೋರ್ಸ್ ನೋಡ ಹೊಡಿದು ಹೆಂಗೆ ಹೊಡಿತೀಯ ಅಂತ. ಈ ಕಡೆ ಯಾರೇನು ಕೈ ಕಟ್ಕೊಂಡು ಕೂತಿರ್ತಾರಂತ ಮಾಡಿ ಏನು? ನಿನ್ನ ನೋಡ ಮತ್ತೆ ನಾನು ನನ್ನ ಕೈಯಾಗ ಸಿಕ್ಕಿ ಅಂದ್ರೆ ನೀನು ಮಗಳ ಅಲ್ಲ. 2 ದಿನ ಇರ್ಬೇಕಂತ ಅವ್ರ ಮನೆಗೆ ಬಂದ್ರೆ ಹುಡುಗಿ ಹಿಂಗೆಲ್ಲ ಮಾತಾಡ್ತೀಯ ನೀನು? ಏ ಮುದುಕಿ, ನಿನಗೆ ಆಕೆ ಅಂದಿದ್ದೇನು ಕೇಳಿಸ್ಲಿಲ್ಲನು? ನಾ ಅಂದಿದ್ದು ಅಷ್ಟೇ ಕೇಳಿಸ್ತೇನೆ ನಿನಗೆ. ಇರಬೇಕು ಮಗಳ ಮೇಲೆ ವ್ಯಾಮೋಹ ಒಂದು ಸ್ವಲ್ಪ ಲಿಮಿಟ್ ಅಂತ ಇರ್ತದ ಅದಕ್ಕೆ. ಹಾಂ ಗಂಡಸ ಜೊತೆ ಮಾತಾಡ್ತಿ ಅಂದಾಗ ಹೆಂಗೆ ಬಾಯಿ ಮುಚ್ಕೊಂಡು ಕೂತಿದ್ದಲ್ಲ ಅವಾಗ? ನಾ ಹಂಗಿದ್ದೀನಿ ಅಂತ ನಿನಗೆ ಗೊತ್ತದನ? ಹಾಂ ಎದಕ್ಕೆ ಆಕೆ ಮಾತಾಡಿದ್ರೆ ಸುಮ್ಮ ಕೂತಿದ್ದಿ? ಈಗ ಹೆಂಗೆ ಎದ್ದು ಓಡಿ ಬಂದೆಲ್ಲ? ನಿನ್ನ ಮಗಳ ಒಂದು ಸೊಸಿಗೊಂದು ಮಾಡೋದು ಬಿಟ್ಟು ಬಿಡೋದನ. ಎಷ್ಟು ಮರ್ಯಾದೆ ಕೊಡ್ತೀನಲ್ಲ ಅಷ್ಟೇ ಕೊಡ್ತೀನಿ ನಾನು ನಿನಗೆ. ಹೆಚ್ಚಾಯ್ತಂತಿಕೋ ಯಾವಾಗೇನು ಕೇಳಂಗಿಲ್ಲ ಅಂತ ತಿಳ್ಕೊಂಬಿಡ್ರಿ. ಅಯ್ಯಪ್ಪೋ, ಇಷ್ಟು ಮಾತಾಡಿದ್ರೆ ಹೆಂಗೆ ಕೂತಿಯಲ್ಲ ನಿನಗೆ ಕಲ್ಲ ಗುಂಡಪ್ಪ? ಏನ್ರಿ ಹೇಳೋದು ಸ್ವಲ್ಪ ನಿನ್ನ ಹೆಂಡತಿಗೆ ಹಾಕಿ ಬಡಿ ಒಂದು 4 ಏಟು. ಏನು ಹೇಳುವ ತಾಯಿ, ಯಾರಿಗೂ ಏನು ಹೇಳಂಗಿಲ್ಲ. ಇಲ್ಲಿ 4 ದಿನ ಬಂದಿರ್ತೀರಿ ಅಂದ್ರೆ ಚಂದಾಗಿ ಇರಂಗಿಲ್ಲ. 2 ದಿನ ಮಾತ್ರ ಚಂದ ಇರ್ತೀರಿ. ಹೋಗು ಮುಂದಾಗ ಜಗಳಾಡಿನೇ ಹೋಗುದು ನೋಡಿ. ಒಟ್ಟು ಜಗಳ ಇರಬೇಕು ಮನ್ಯಾಗ. ಆಕಿಗೆ ಹೇಳ್ಬೇಕಾ ನಿಮಗೆ ಹೇಳ್ಬೇಕಾ? ನನಗೆ ತಲೆ ಚಿಟ್ಟು ಹಿಡಿತದ ನೋಡ ಕಡಿ. ಸುಮ್ಮ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ ಎಲ್ಲಾರ ಮಲ್ಕೋಬೇಕು ಅನಿಸ್ತದ, ಮನೆಗೆ ಬರಬಾರ್ದು ಅನಿಸ್ಬಿಡ್ತದೆ ಹಿಂಗಾದಾಗ. ಅಲ್ಲ ಗುಂಡಣ್ಣ, ನಿನಗೆ ತಂಗಿಗೆ ಹೊಡಿತೀನಿ ಅಂದಾಳಾಕಿ, ಅದನ್ನು ನಿನಗೇನು ಅನ್ಸವಲ್ದ? ಚುಟ್ಲ ಹಿಡ್ದು ಹೊಡಿತೀನಿ ಅಂದ್ಲು, ತಿಳ್ಕೊಂಡೇನೋ ಸ್ವಲ್ಪ? ಹೌದು ಬಿಡು, ಆಕಿ ಜುಟ್ಲ ಹಿಡ್ದು ಹೊಡಿತೀನಿ ಅಂದ್ಲಲ್ಲ, ಅದು ತಪ್ಪೇ ಅದ್ರದ್ದು. ಆಕಿ ಏನು ಮಾಡ್ಬೇಕಲ್ಲ, ನಾ ಮಾಡ್ತೀನಿ ಅದನ್ನ. ನಂಗೆ ಅಂದಿದ್ದಕ್ಕೆ ನಾ ಏನು ಸುಮ್ಮ ಬಿಡಂಗಿಲ್ಲ ಆಕಿನ. ಆದ್ರೆ ಆಕಿ ಎದಕ್ಕೆ ಅಂದ್ಲು ಜುಟ್ಲ ಹಿಡ್ದು ಹೊಡಿತೀನಿ ಅಂತ ಅದನ್ನು ತಿಳ್ಕೊರ ಒಂದು ಸ್ವಲ್ಪ ಮೊದಲು. ಪಂಚಾಯತಿ ನಿಂದ್ರಿಸ ಅಂದಗನೆ ಗಂಡಸರು ನೋಡ್ಲಿಕ್ಕೆ ಹೋತಾಳ, ಗಂಡಸರ ಜೊತೆ ಮಾತಾಡ್ತಾಳ ಅಂತ ಅಂದು ಮಾತಾಡಿದಲ್ಲ, ಅದು ತಪ್ಪದಿಲ್ಲ ಗೀತ ಹಂಗೆ ಮಾತಾಡೋದು. ಆಕಿಗೆ ಅದಕ್ಕೆ ಸಿಟ್ಟು ಬಂತು. ಆಕಿ ಹಂಗಿಲ್ಲ, ಆಡ್ಕೋತಾಳ ಅಂದಿಲ್ಲ ಬೇರೆ ತೋರ್ದು, ಅದು ಒಪ್ಕೋತೀನಿ ನಾನು. ಆಕಿ ಹಂಗಿದ್ದಾಳ, ಅದಕ್ಕಿಗೆ ನನಗೆ ಅದ್ರ ಸಂಬಂಧ ದೊಡ್ಡ ಜಗಳನೇ ಆಗ್ಯದ. ಆಕಿ ಆಡ್ಕೊಳ್ಳೋದು ಆಕಿನ ಬಲ್ಲಿ ಅದು ಸ್ವಭಾವ ಇಲ್ಲ ಅನ್ನಂಗಿಲ್ಲ ನಾನು. ಆದ್ರೆ ಇದು ಏನು ಅಂದಿಲ್ಲ ನೀನು ಗಂಡಸರ ಜೊತೆ ಮಾತಾಡ್ತಾಳ ಅಂತೇಳಿ. ಆಕಿ ಹಂಗಿಲ್ಲ, ಅಂಥ ಕ್ಯಾರೆಕ್ಟ್ರೇ ಇಲ್ಲ ಆಕಿನ ಬಲ್ಲಿ. ಅದಕ್ಕೆ ಆಕಿಗೆ ಸಿಟ್ಟು ಬಂತು, ಹಂಗೆ ಮಾತಾಡ್ಯಾಳ. ಆಕಿ ಮಾತಾಡಿತ್ತು ಕರೆಕ್ಟ್ ಅಂತ ನಾ ಹೇಳಂಗಿಲ್ಲ. ನಿಮಗೇನು ಅನಿಸುತ್ತಾ ಹಿಂಗಂದ್ಗನೆ ಹೆಂಡತಿ ಪರವಾಗಿ ಮಾತಾಡ್ತಾನ ಅಂತ ನಿಮ್ಗೆ ಅನಿಸ್ತದ? ಆದ್ರೆ ನಾ ಹೆಂಡತಿ ಪರವಾಗಿ ಮಾತಾಡ್ಲಿಕ್ಕತ್ತಿಲ್ಲ. ಈಗ ಏನು ಗೊತ್ತಿರ್ತದಲ್ಲ ನಮ್ಗೆ, ಅದನ್ನು ಮಾತ್ರ ಮಾತಾಡಬೇಕು. ಅವ್ರ ಬಗ್ಗೆ ಗೊತ್ತಿರಂಗಿಲ್ಲ ಅಂದ್ರೆ ಅದ್ರ ವಿಷಯನೇ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ನೋಡವ, ಹಂಗಂತೀನೋ ನಾನು. ಆಯ್ತು ತಗೋರಪ್ಪು, ಶಾಣೆ ಇದ್ದೀರಿ. ಹೆಂಡತಿ ಪರವಾಗಿ ಮಾತಾಡಂಗಿಲ್ಲ ಅಂತೇಳಿ ಮತ್ತೆ ಹೆಂಡ್ತಿನ ಬಿಟ್ಕೊಡ್ತೀನಿ ನೋಡಿ. ಹೆಂಡತಿ ಪರವಾಗಿ ಮಾತಾಡ್ಲಿಕ್ಕತ್ತಿದ್ದಿ. ಇರಲಿ, ನಮ್ಮ ತವ್ರ ಮನೆ ಅಂತೇಳಿ 4 ದಿನ ಇದ್ದು ಹೋದ್ರಾಯ್ತಂತ ಬರ್ತೀವಲ್ಲ, ನಮ್ಮದು ನಾವು ಹುಡ್ಕೋಬೇಕು ತೊಗೊಂಡು. ಅವು ಇದ್ದಾಳ ಅಂತ ಬರ್ತೀವಿ. ಅವು ಓದ್ ಕಾಲಕ್ಕೆ ನಾವು ಯಾಕೆ ನಿಮ್ಮ ಮನೆಗೆ ಕಾಲಿಡಮ್ಮ? ಏನು ಮಾತಾಡ್ತೀವಿ ಗೀತಾ? ಸುಮ್ಮನೆ ಇಂಥವು ಮಾತಾಡಬಾರ್ದು ನೋಡುವ, ನಮ್ಗೆ ಇಷ್ಟ ಆಗಂಗಿಲ್ಲ ಇದು. ಅವು ಇರುತ್ತಾನ ಅಷ್ಟೇ ಬರ್ತೀವಿ, ಅವು ಓದ್ ಕಾಲಕ್ಕೆ ಬರಂಗಿಲ್ಲ ಅಂದ್ರೆ ಏನು ಅದು ಅರ್ಥ? ಅಂದ್ರೆ ನಮ್ಮ ಮೇಲೆ ಏನು ಪ್ರೀತಿಯಿಂದ ಬರಂಗಿಲ್ಲ ನೀವು, ಅವನ ಸಂಬಂಧ ಬರ್ತೀರಿ ಅಂದಂಗೆ ಆಯ್ತು ಬರೀ ಹಂಗಂದ್ರೆ. ಅಯ್ಯಪ್ಪ ಬರಬೇಕು, ಮತ್ತು ನಿಮ್ಮ ಕೈಲಿ ಇಂತಿಂತ ಮಾತು ಅನ್ಸ್ಕೋಬೇಕಲ್ಲ ಯಪ್ಪ ಬಂದು. ಹಿಂಗೆ ನೋಡ್ರಿ, ಬರೀ ಎಲ್ಲಿದಾರ ಸುದ್ದಿ ಒಯ್ದು ಎಲ್ಲಿಗಾರ ಹಚ್ಚಿ ಬಿಡ್ತಾವೆ ಇವು. ಒಟ್ಟು ಅವು ಇರೋ ಕಾಲಕ್ಕೆ ಅಷ್ಟೇ ಬರ್ತೀವಿ, ಇರ್ಲಾರ್ದಾಗ ಬರಂಗಿಲ್ಲ ಅಂದ್ರೆ ಹಿಂಗಂತಂದನೇ ಒಳ್ಳೆ ನೋಡ್ಲಾರ್ದಂಗೆ ಮಾಡ್ಕೋತೀರಿ ನೀವು ಅಷ್ಟೇ. ಸುಂದ್ರಿ ಭಾಳ ಮಾತಾಡ್ಲಿಕತ್ತೀಯ ಮತ್ತು ನೋಡು ನಿನ್ನ. ಹೌದು ಮತ್ತೆ ನೀವು ಹಿಂಗೆ ನೋಡ್ಕೊಂಡ್ರೆ ನಿಮ್ಮ ಮನೆಗೆ ಯಾರು ಬರ್ತಾರೆ? ನಾ ಇರೋ ಸಂಬಂಧ ಅಷ್ಟೇ ಬರ್ತಾರೆ ಅವರು. ನಾ ಇರಲಿಲ್ಲ ಅಂದ್ರೆ ಎಂದೂ ಕಾಲಿಡಂಗಿಲ್ಲ ಅಂತ ತಿಳ್ಕೊಂಬಿಡ್ರಿ ನಿಮ್ಮ ಮನೆಗೆ. ಏನು ತಿಳ್ಕೊತಿರೋ, ಏನು ಮಾತಾಡ್ತಿರೋ? ನಿಮಗರ ನೀವು ಮಾತಾಡಿದ್ದು ಸರಿ ಅನಿಸ್ತದ ಏನಪ್ಪ ಯಪ್ಪ? ನಿಮ್ಮ ಸಂಬಂಧ ಸಾಕಾತದ ನೋಡು ನನಗಂತ. ಹೌದಪ್ಪ, ನಿಮ್ಗೆ ನಮ್ಮ ಸಂಬಂಧ ಸಾಕಾಗ್ತದಲ್ಲ. ನಾವು ಇನ್ನೊಂದ್ಸಲ ನಿಮ್ಮ ಮನೆಗೆ ಕಾಲಿಡಂಗಿಲ್ಲ ಆಯ್ತಾ? ನೀವೇ ಆರಾಮಿರ್ರಿ. ಏಯ್ ಎದಕ್ಕೆ ಮಾತಾಡ್ತಿ ಹಂಗೆ? ಏನು ಮಾತಾಡ್ತಾರನ್ನ ತಿಳ್ಕೊ ಒಂದು ಸ್ವಲ್ಪ. ಪಾಪ ಹಿರಣಾಗಿ ಬಂದಿರ್ತಾರ ದುಡಿದು, ಬಂದ್ಗನೆ ಹಿಂಗೆ ಹೇಳ್ಕೊಂಡು ಜಗಳ ತಗೊಂಡು ಕೂತ್ರ ಹೌದಂತಾರ ನಿಮ್ಗೆ? ಹಾಂ ಒಂದು ಸ್ವಲ್ಪ ಚಹಾ ಕುಡ್ದೇನಪ್ಪ, ನೀರು ಕುಡಿತೇನಪ್ಪ ಅಂತ ಕೇಳಿದ್ರೇನು ಬಂದ್ಗನೆ ಸುರು ಹಚ್ಕೊಂಡ್ಬಿಟ್ರಿ ಹೇಳಿಕ್ಕಿ. ಗುಂಡಪ್ಪ ಹೇಳ್ತಿದ್ರಿಗೆ ಇಷ್ಟು ಸಲಿಗೆ ಚಲೋ ಅಲ್ಲಪ್ಪೋ, ತಿಳ್ಕೊ ಅದನ್ನ. ನಾವು ನಮ್ಮ ಗಂಡನ ಎದುರಿಗೆ ನಿಂತು ಮಾತಾಡ್ತಿದ್ದಿಲ್ಲ. ಎಷ್ಟು ಸಿಟ್ಟಿನಾಗಿದ್ದ ನಿಮ್ಮಪ್ಪ ಅನ್ನೋದು ತಿಳ್ಕೊ ಒಂದು ಸ್ವಲ್ಪ. ಒಂದಿನ ಹಿಂಗೆ ಮಾತಾಡಿಲ್ಲ ನಾವು. ಈಗ ನೋಡಕಿ ಅತ್ತೆ ಅನ್ನೋದು ಕಬರಿಲ್ಲ, ಗಂಡ ಅನ್ನೋದು ಕಬರಿಲ್ಲ. ಹೆಂಗೆ ಬೈತಾಳ ಎಲ್ಲರಿಗೆ, ಹೆಂಗೆ ತಡ 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 ಅಂತಾಳ, ತನಗ ಮಾತು ಬರ್ತಾವಂತ ಮಾತಾಡ್ತಾಳೋ ಏನು? ಅಬ್ಬಬ್ಬಬ್ಬ,
ಅತೀ ಮೀರಾಳಪ್ಪ ಯಪ್ಪ. ಏ ಸುಂದ್ರಿ, ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ಲಿಕ್ಕೆ ಬರಂಗಿಲ್ಲ ನಿನಗ? ಹಾಂ, ಹಂಗೆ ಮಾತಾಡ್ತಾರ? ನಿನ್ನ ಮನೆಗೆ ಬಂದವ್ರಿಗೆ ಹೆಂಗೆ ನೋಡ್ಕೋಬೇಕು ಅನ್ನೋದಾರ ಗೊತ್ತದ ಇಲ್ಲ ನಿನಗ? ಕಬ್ರಿಗೇಡಿ ಒಯ್ದ ಕಡೆ ಸಾರಿ ಕೇಳು ಇಬ್ಬರಿಗೆ. ಅಲ್ರಿ ನಂದೇನು ತಪ್ಪದಂತ ನನಗಂತೀರಿ ಹೇಳ್ರಿ ನೀವು? ಹಂಗನ ತಪ್ಪಿಲ್ರಿ ಆಕಿ. ನೀವು ಬರೋಕ್ಕಿಂತ ಮೊದಲು ಎಷ್ಟು ಮಾತಾಡ್ಲಿಕತ್ತೀರಿ ಗೊತ್ತನ್ರಿ ಇಬ್ರು. ನಾ ಇರ್ಲಿ ಅಂತೇಳಿ ಸುಮ್ಮಿರ್ತೀನಿ. ನಾ ಕೇಳಿಸ್ಕೊಂಡಿನಿ, ಎಷ್ಟೋ ಸಲ ಅವ್ರು ಮಾತಾಡೋದು ಕೇಳಿಸ್ಕೊಂಡಿನಿ. ಆದರೂ ಸುಮ್ಮಿರ್ತೀನಿ, ಇರ್ಲಿ ಬಿಡು ತಾಯಿ ಮಗಳು ಮಾತಾಡ್ತಾರ ಅಂತೇಳಿ. ಅಂದ್ರೆ ನನಗೆ ಗಂಡಸ್ರ ಜೊತೆ ಮಾತಾಡ್ತಾಳ ಅಂದ್ಲಲ್ಲ, ನನಗೆ ಸಿಟ್ಟು ಬಂತು ನೋಡಪ್ಪ. ನನಗೆ ಸಹಿಸ್ಕೊಳ್ಳೋದು ಆಗಂಗಿಲ್ಲ ನೋಡೋದನ್ನ. ನಾ ಹೆಂಗಿದ್ದೀನೇನೋ ಹೇಳ್ರಿ, ಹಂಗಿದ್ರೆ ಅನ್ಬೇಕು. ಹಂಗಿಲ್ಲಾರ್ದವ್ರಿಗೆ ಅಂದ್ರೆ ದಗ 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 ಉರಿತದ ಮೈ, ತಿಳ್ಕೊರಿ ಅದನ್ನ. ಇರ್ಲಿ ಅಂದ್ರೆ ಏನು ತಪ್ಪಾಯ್ತು? ಅವ್ರಿಗೆ ಗೊತ್ತಿಲ್ಲ, ಹೊರಗ ಪರಗ ಎಲ್ಲಿ ಇಂಥವೆಲ್ಲ ಮಾಡಿಲ್ಲ ಮನೆಗೆ ಯಾರು. ನೀ ಪಂಚಾಯತಿಗೆ ನಿಂತಿ ಎಲೆಕ್ಷನ್ಗೆ ಅಂದ್ಗನೆ ಅವ್ರಿಗೆ ಸಿಟ್ಟು ಬಂತು ಅಂದಾರ. ಈಗ ಏನಾಗಂಗಿಲ್ಲ, ಸಾರಿ ಕೇಳ ಅವ್ರಿಗೆ ಇಬ್ಬರಿಗೆ. ಬೇಕಾಗಿಲ್ಲಪ್ಪ, ಆಕಿನ ಸಾರಿ ತೊಗೊಂಡು ನಾವೇನು ಮಾಡಮ್ಮ? ಅನ್ನೋದು ಒಂದಾಳ, ಅನ್ಲಾರ್ದು ಒಂದಾಳ. ನಾ ಯಾಕಿನ್ನ ಈ ಮನೆಗಿರಲಿ? ನಾ ಓದ್ತೀನಿ ಸದ್ಯ. ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರಿಗೆ ಓದ್ತೀನಿ. ಮೊದಲ ನಾ ಇಲ್ಲಿ ಒಂದು ನಿಮಿಷನೂ ಇರಂಗಿಲ್ಲ. ಹೇಳಿಕತ್ತೀನಿ ಇಲ್ಲಿಗಿತ್ತಾನ ಈಗ ಸುಮ್ಮಿರು. ಈಗ ಇಲ್ಲದ ದೊಡ್ಡ ದೊಡ್ಡ ಮಾತಾಡ್ಲಿಕ್ಕೆ ಹೋಗಬೇಡ, ದೊಡ್ಡ ಸ್ಥಾನಕ್ಕೆ ಮಾಡ್ಕೊಂಡು. ಒಮ್ಮಿಂದೊಮ್ಮೆ ಊರಿಗೆ ಹೋಗ್ತೀನಿ ತಯಾರಾಗಿ ಅಂದ್ರೆ ಹೌದಂತಾರ ಅನ್ನೋದಕ್ಕೆ ನಾ ಆಕಿಗೆ ಸಾರಿ ಕೇಳಂತ ಹೇಳಿಕತ್ತೀನಿ. ಇಲ್ಲ ನೀನು ತಪ್ಪದಂತ ಬೈಲಿಕತ್ತೀನಿ ಇಲ್ಲ. ಹಾಂ, ನಾ ಇಬ್ಬರು ಪರವಾಗಿರ್ತೀನಿ. ಒಬ್ರಿಗೆ ಮ್ಯಾಲೆ ಒಬ್ರಿಗೆ ಕೆಳಗೆ ಇಳಿಸೋದು ನನಗೆ ಇಷ್ಟ ಆಗಂಗಿಲ್ಲ. ಕರೆಕ್ಟ್ ಮಾತಾಡ್ಬೇಕ ನಾನು. ಹೌದಪ್ಪ, ನೀ ಭಾರಿ ಕರೆಕ್ಟ್ ಮಾತಾಡ್ಲಿಕತ್ತಿದಿ. ಹೆಂಡತಿ ಪರವಾಗಿ ಮಾತಾಡೋದ ನಿನ್ನ ಕರೆಕ್ಟ್ ಅನಿಸ್ತದ ನೋಡು. ಅಲ್ಲಪ್ಪ, ಅಂತ ಪರಿಯಿಂದ ಎದಕ್ಕೆ ನಿಂದಿರ್ಸಿದಪ್ಪ ಆಕಿನ ಎಲೆಕ್ಷನ್ಗೆ? ನಾನೇ ಅನ್ಬೇಕಂತ ಮಾಡಿದ್ದೆ ಅವಾಗನೇ. ಹೋಲ್ಬಿಡು ಅವ್ರ ಸಂಸಾರ ಏನ್ಯಾಕೆ ಮಾಡಲಕ್ಕ ಅಂತಂದು ಸುಮ್ಮಾಗಿನಿ. ಈಗ ಆಕೆ ಅಂದಾಳ ಅಂತ ಅನ್ಲಿಕತ್ತೀನಿ. ಎದಕ್ಕೆ ನಿಂದಿರ್ಸಿದಪ್ಪ? ಎದಕ್ಕೆ ಬೇಕಾಗಿತ್ತು ನಿನಗಿಂತ ಕಾರಬಾರ? ಅವ್ವ, ಸುಮ್ಮನೆ ಏನಾರ ಮಾತಾಡ್ಬೇಕಂತ ಮಾತಾಡ್ಬೇಡ. ಇಲ್ಲಿ ಏನು ನಡೆದದ ಅನ್ನೋದು ತಿಳ್ಕೊಂಡು ಮಾತಾಡೋದು ಸ್ವಲ್ಪ. ಆಕೆ ಏನು ನಿಂದಿರ್ತೀನಿ ಅಂತ ಅಂದಿಲ್ಲ. ಸುಮ್ಮನೆ ಬ್ಯಾಡ್ರಿ, ನಾವು ನಿಂದಿರೋದು ಬೇಡ, ನನಗೆ ಇಷ್ಟ ಇಲ್ಲ ಅಂತ ಅಂದ್ಲ ಅಕ್ಕಿ. ಅಲ್ಲ ಪಾಪ, ಮಾಮ ಮಾಮಿ ಭಾಳ ಒತ್ತಾಯ ಮಾಡಿದ್ರು. ಸುಂದ್ರಿ ಬಲ್ಲಿ ಧೈರ್ಯ ಅದಪ್ಪ ಗುಂಡಣ್ಣ, ನಿಂದ್ರಿಸು ಅಂದ್ರೆ ಮ್ಯಾಲೆ ಸಾಹೇಬ್ರ ಹತ್ರ ಅವ್ರ ಹತ್ರ ಮಾತಾಡಿ ಊರಿಗೆ ಕೆಲಸ ಮಾಡಿಸ್ತಾಳ ಅಂತೇಳಿ ಅವ್ರು ಒತ್ತಾಯ ಮಾಡಿಸಿದ್ರ ಅನ್ನೋ ಸಂಬಂಧ ನಿಂತಾಳಕ್ಕಿ. ಆಕೆ ನಾನು ನಿಂದಿರ್ತೀನಿ ಅಂತೇಳಿ ನಿಂತಿಲ್ಲ. ಅವ್ರ ಸಂಬಂಧ ನಿಂತ್ಲನ? ಹೆಂಗೆ ನೋಡಪ್ಪ ಗುಂಡಪ್ಪ, ಒಂದು ಸ್ವಲ್ಪರ ಹೆಂಡ್ತಿನ ಬಿಟ್ಟು ಕೊಡ್ತೀಯಾ ನೀನು? ಅಲ್ರಿ, ಸುಮ್ಮನೆ ಎದಕ್ಕೆ ಮಾತಾಡ್ತಿರತ್ತಿ ನೀವು? ಹೆಂಡ್ತಿನ ಬಿಟ್ಟು ಕೊಡ್ತೀಯಾ ಅಂದ್ರೆ ಏನು ನನಗೆ ಬೈದಿಲ್ಲ ಅನ್ನೋ ಇಷ್ಟತನ? ಹಾಂ, ಏನು ಇದ್ದದ್ದು ನ್ಯಾಯದಿಂದ ಹೇಳಿಗತ್ತಾರ ಅವ್ರು. ತಿಳ್ಕೊರೋದನ್ನ ಸ್ವಲ್ಪ ಅದನ್ನ ಮೊದಲು ತಲೆಗಿಂದ ತೆಗೆದು ಹಾಕ್ರಿ. ಹೆಂಡತಿ ಕಡೆ ಆತನ ನನ್ನ ದೂರ ಮಾಡ್ತಾನ ಅನ್ನೋದು ಅಂದ್ರೆ ಮಾತ್ರ ಸಂಸಾರಗಳು ಚಂದ ನೆಟ್ಟಾಗಿ ನಡೀತಾವ. ಬರೇ ನೀವೊಂದು ಅನ್ನೋದು ನಾವೊಂದು ಅನ್ನೋದ್ರಲ್ಲಿ ಜಗಳ ಮಾಡೋದ್ರಲ್ಲಿ ಆಗ್ತಿಲ್ಲ. ತಿಳ್ಕೊಂಬಿಡ್ರಿ. 2-3 ದಿನ ಆಯ್ತು ನೀವು ಬಂದು. ಒಂದು ಸ್ವಲ್ಪ ನಾನು ನಿಮಗೇನ್ರ ಅಂದಿನೇನು? ಹಾಂ, ಏನಂತೀರಿ ಅದಕ್ಕೆ ಹ್ಞೂ ಅಂದಿನಿ. ಇವತ್ತು ನನಗೆ ಪಿತ್ತ ನೆತ್ತಿಗೇರಿದಂತೇಳಿ ಮಾತಾಡಿ ನೋಡು. ಸಾಕು ಬಿಡು. ಇನ್ನು ಸುಂದ್ರಿ ಜಾಸ್ತಿ ಮಾತಾಡಿದಂದ್ರೆ ನನ್ನ ಕೈಲಿ ಬೀಳ್ತಾವೆ ನೇಟು. ಏನು ಮುಗಿಸಿ ನಿಲ್ಗೆ ಇದು ಮುಗಿಸಿ ಅವ್ರಿಗಿಬ್ಬರಿಗೆ ಸಾರಿ ಕೇಳು. ಸಾರಿ ಕೇಳಿ ಚಾ ಮಾಡ್ಕೊಂಬ ಒಂದು 3 ಕಪ್ಪು. ಆಯ್ತು ಹೇಳ್ರಿ, ಹೋಗ್ತೀನಿ. ಈ ಥರದ ಡಿಸ್ಕಷನ್ನು ಆಲ್ಮೋಸ್ಟ್ ಎಲ್ಲರ ಮನೆಗೂ ನಡೀತಾವ ಅಂತ ಅನ್ಕೋತೀನಿ ರೀ. ಹೌದಲ್ರಿ? ನಿಮ್ಮ ಮನೆಗೂ ಇರ್ತಿರ್ಬೋದಲ್ಲ ಈ ಥರ. ನಿಮ್ಮ ಮನೆಗೆ ಇರಲಿಲ್ಲ ಅಂದ್ರೂ ಆಜು ಬಾಜು ಎಲ್ಲಾರ ನೋಡಿರ್ಬೋದಲ್ಲ. ಹಂಗೇನ್ರ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಹಿಂಗೆ ಎದಕ್ಕೆ ಆಗ್ತದಂದ್ರೆ ರೀ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದು ಸಂಬಂಧನೇ ಹಿಂಗೆ ಆಗ್ತದೆ ನೋಡ್ರಿ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ ಅನ್ನೋದಕ್ಕಿಂತನೂ ಅದೇನೋ ಹೇಳ್ತಾರಲ್ಲ, ಅರಿತು ಬಾಳಿದರೆ ಸ್ವರ್ಗ ಸುಖ ಅಂತೇಳಿ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕಿದ್ವಿ ಅಂತ ತಿಕ್ಕೋರಿ, ಮನೆಯೊಳಗೆ ಜಗಳನೇ ಬರಂಗಿಲ್ಲ. ಆದ್ರೆ ಹಂಗೆ ಇರಕ್ಕೆ ಸಾಧ್ಯನೂ ಇಲ್ಲ ಬಿಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಮ್ಮಂಥ ಅತ್ತಿ ಕ್ಯಾರೆಕ್ಟ್ರು ಇರ್ತಾವ್ರಿ. ನಾವೇನು ಅನ್ಕೊಂಡಿರ್ತೀವಿ, ನಮ್ಮ ಸೊಸಿಗೆ ಬುದ್ಧಿ ಹೇಳ್ತೀವಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದು ಹಂಗಾಗಿರಂಗಿಲ್ಲ, ಬೇರೆನೇ ಇರ್ತದದು. ಹಂಗೆ ಆಗಬಾರ್ದಲ್ರಿ. ಎಲ್ಲರಿಗೂ ಧನ್ಯವಾದಗಳು.